ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ವಿಚ್ಛೇದನ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅಪ್ಪು ಅಭಿಮಾನಿಗಳಿಗೆ ನೋವನ್ನ ತಂದೊಡ್ಡಿದೆ. ಅದರಲ್ಲೂ ಇಬ್ಬರು ದೂರವಾಗಲು ಮಾಡುತ್ತಿರುವ ಆರೋಪಗಳು ಶಾಕ್ ಕೊಡ್ತಿವೆ. ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಡಿವೋರ್ಸ್ ವಿಚಾರ ಹಾದಿರಂಪ ಬೀದಿರಂಪಾಟವಾಗಿದೆ. ಇಬ್ಬರು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಶಾಕಿಂಗ್ ವಿಚಾರಗಳೇ ಬಹಿರಂಗವಾಗ್ತಿವೆ. ನಿನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿದ್ದ ಯುವ ಪರ ವಕೀಲರು ಶ್ರೀದೇವಿ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ರು. ಆಕೆಗೆ ಅಕ್ರಮ ಸಂಬಂಧವಿದೆ, ಕೋಟ್ಯಾಂತರ ಹಣ ದೋಚಿದ್ದಾರೆ ಅಂತ ದೂರಿದ್ರು. ಮದುವೆ ಮುಂಚೆ ಅವನು ಬಾಯ್ ಫ್ರೆಂಡ್ ಆಗಿದ್ದ. ಮತ್ತು ಏನಂತ ಹೇಳಿದ್ರೆ ಇವರು ಎಲ್ಲ ಪಿಕ್ನಿಕ್ ಎಲ್ಲ ಹೋಗುವಾಗ ಶಿ ಯೂಸ್ ಟು ಇನ್ಸಿಸ್ಟ್ ಬರಬೇಕಂತೇಳಿ ನಮ್ಮೊಟ್ಟಿಗೆ ಬರದಿದ್ರೆ ಇದು ಮಾಡೋದು, ಫೋರ್ಸ್ ಮಾಡೋದು ಅವನನ್ನು ಕರೀಲಿಕ್ಕೆ. ಇದೇ ಆರೋಪಗಳ ವಿರುದ್ಧ ಈಗ ಶ್ರೀದೇವಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಈ ಬಗ್ಗೆ TV9 ಜೊತೆ ಶ್ರೀದೇವಿ ಪರ ವಕೀಲರಾದ ದೀಪ್ತಿ ಅಯತಾನ್ ಮಾತಾಡಿದ್ದು, ಯುವ ಪರ ವಕೀಲರು ಹೇಳಿದ್ದೆಲ್ಲ ಶುದ್ಧ ಸುಳ್ಳು. ಎಜುಕೇಷನ್ಗಾಗಿ ಯುಎಸ್ಗೆ ಶ್ರೀದೇವಿನ ಯುವ ಅವರೇ ಕಳುಹಿಸಿದ್ದು. ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸ್ತೀವಿ ಅಂದಿದ್ದಾರೆ. ಹೇಳಿದ್ದು ಇದು ಬೇರೆಯವರ ಹೆಸರು ಹೊಸದಾಗಿ ಹುಟ್ಟಿರೋದಲ್ಲ. ಇದು ಅವರು ಫ್ರೆಂಡು, ಮದ್ವೆ ಮುಂಚಿಂದಾನು ಅವ್ರ ಫ್ರೆಂಡ್ಶಿಪ್ ಇರೋದು. ಬಟ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಒಂದು ವುಮೆನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ತುಂಬಾ ಈಸಿ. ಇನ್ನು ಯುವರಾಜ್ ಕುಮಾರ್ ವಿಚ್ಛೇದನ ವಿಚಾರಕ್ಕೆ ಅಪ್ಪು ಅಭಿಮಾನಿಗಳು ಬೇಸರ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.